ಕೂಡ ಆವಾಗ ತುರ್ತು ಪರಿಸ್ಥಿತಿ ಹೋರಾಟದಲ್ಲಿ ಅನೇಕ ಸಂದರ್ಭಗಳಲ್ಲಿ ಬೇರೆ 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 ರೀತಿಯಾಗಿ ಹೋರಾಟ ಮಾಡ್ತಾಯಿದ್ರು. ಕೆಲವರು ಅದನ್ನು ವಿರೋಧಿಸಿ ಜೈಲಿಗೆ ಹೋದರು. ಅಂಥ ಪರಿಸ್ಥಿತಿಯಲ್ಲೂ ಸಹಿತ ಇವರೆಲ್ಲರೂ ಕೂಡ ಹೋರಾಟ ಮಾಡಿದವರು. ದೇಶದಲ್ಲಿ ಏನಾದರೂ ಗಲಭೆ ಗೊಂದಲ ಇತ್ತ ಅಥವಾ ಯಾವುದಾದ್ರೂ ದೇಶದವ್ರ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ರ? ಇಲ್ಲ. ಶ್ರೀಮತಿ ಇಂದಿರಾ ಗಾಂಧಿ, ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರ ಚುನಾವಣೆಯನ್ನು ಅಲಹಾಬಾದ್ ಹೈಕೋರ್ಟ್ ರದ್ದು ಮಾಡಿತು ಮತ್ತು 6 ವರ್ಷದವರೆಗೆ ನೀವು ಚುನಾವಣೆ ನಿಲ್ಲಬಾರದು. ಕುರ್ಚಿಗೆ ಗಂಡಾಂತರ ಬಂತು. ಇಂದಿರಾ ಗಾಂಧಿಯವರ ಕುರ್ಚಿಗೆ ಗಂಡಾಂತರ ಬಂತು, ಪ್ರಧಾನಮಂತ್ರಿ ಕುರ್ಚಿಗೆ ಗಂಡಾಂತರ ಬಂತು. ತಮ್ಮ ಕುರ್ಚಿಗೆ ಬಂದಂತಹ ಗಂಡಾಂತರವನ್ನು ದೇಶಕ್ಕೆ ಬಂದ ಗಂಡಾಂತರ ಅಂತ ತಿಳಿದು ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡಿದರು. ಅದರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋದರು. ಸುಪ್ರೀಂ ಕೋರ್ಟ್ನಾಗ ಸ್ಟೇ ಸಿಗಲಿಲ್ಲ, ಅವರಿಗೆ ಸ್ಟೇ ಸಿಗಲಿಲ್ಲ. ಕ್ಯಾಬಿನೆಟ್ ಕರೆದ್ರು, ಕ್ಯಾಬಿನೆಟ್ನೊಳಗೆ ಇದು ಪಾಸ್ ಆಗಲಿಲ್ಲ. ತುರ್ತು ಪರಿಸ್ಥಿತಿ ಘೋಷಣೆ ಮಾಡಬೇಕು ಅಂತೇಳಿ ಕ್ಯಾಬಿನೆಟ್ ನಿರ್ಣಯ ಬೇಕು. ಕ್ಯಾಬಿನೆಟ್ನಾಗ ಒಪ್ಪಲಿಲ್ಲ, ಕೆಲವರು ವಿರೋಧ ಮಾಡಿದ್ರು. ಆದರೂ ಕೂಡ ಎಲ್ಲ ಬ್ಯಾನ್, ಸುಪ್ರೀಂ ಕೋರ್ಟು, ಹೈಕೋರ್ಟು, ಜಿಲ್ಲಾ ಕೋರ್ಟ್ ಎಲ್ಲ ಬ್ಯಾನ್ ಮಾಡಿ ತುರ್ತು ಪರಿಸ್ಥಿತಿ ಹೊತ್ತುಕೊಂಡೋದ್ರೊಳಗೆ ಜಾರಿ ಮಾಡಿದರು. ಪತ್ರಿಕೆ ನಿರ್ಬಂಧ, ಎಲ್ಲ ನಿರ್ಬಂಧ. ವಾಜಪೇಯಿ, ಅದ್ವಾನಿ ಅವರು, ರಾಮಕೃಷ್ಣ ಹೆಗಡೆ, ಪಟೇಲ್ರು, ದೇವೇಗೌಡರು ಎಲ್ಲ ಬೆಂಗಳೂರು ಜೈಲ್ನಾಗ, ಸೆಂಟ್ರಲ್ ಜೈಲ್ನಾಗ. ವಾಜಪೇಯಿ ಅವರು, ಅದ್ವಾನಿ ಅವರು ಹೇಳ್ತಿದ್ರು, ಕನ್ನಡ ಕಲ್ತದ್ದ ನಾವು ಜೈಲ್ನಾಗ ಇದ್ದೀವಿ ಅಂತ, ಕನ್ನಡ ಕಲ್ತೀವಿ ಅಂತ ಹೇಳ್ತಿದ್ರು. ಒಂದು ಚಿತ್ರ ಹಿಂಸೆ ಕೊಡಬಾರದಷ್ಟು ಕೊಟ್ಟರು. ಜಯಪ್ರಕಾಶ್ ನಾರಾಯಣರಿಗಂತೂ ಕಿಡ್ನಿ ಫೇಲ್ ಆಗಿಬಿಟ್ಟು. ಅವರೆಂದು ಅಧಿಕಾರ ಬಯಸ್ತವರೆಲ್ಲ ಏನಲ್ಲ, ಅಲ್ಲಿ ಅವರ ಆಂದೋಲನ ಚಾಲೂ ಮಾಡಬೇಕಂತೇಳಿ ಇದ್ದರೂ ಅವ್ರನ್ನ ಕಿಡ್ನಿ ಫೇಲ್ ಆಯ್ತು, ಅವ್ರ ಆರೋಗ್ಯ ಕೆಡ್ತು. ಇದ್ರ ಒಂದು ಸಂದರ್ಭದಾಗ ಬಾಗಲಕೋಟೆ ಒಳಗೆ ಅಂತಂದ್ರೆ ಪೊಲೀಸ್ ಆಫೀಸರ್ ಭಾಳ ನಮಗೆ ಸಹಕಾರ ಕೊಟ್ಟರು. ಅವ್ರು ಸಹಕಾರ ಕೊಟ್ಟು ಸೇರಿ ಬಂದು ಹೇಳ್ತಿದ್ರು, ನೀವು ಇಂಥ ದಿವಸ ಇಷ್ಟು ಮಂದಿ ಲಿಸ್ಟ್ ಐತಿ, ನೀವು ಇಂಥ ಗಾಚಿನಾಗದಿರಿ. ಒಂದೊಂದು ಕೇಸ್ನೊಳಗೆ ಪಾರ ನಮ್ಮ ಮೇಲೆ 7-8 ಕೇಸು. ಒಂದು ಜಾಮೀನು ಕೊಡೋದು ಮತ್ತೆ ಬರಬೇಕು, ಜಾಮೀನು ಕೊಟ್ಟು ಮತ್ತೆ ಬರಬೇಕು. ಇಂಥ ಸಂದರ್ಭದೊಳಗೆ ಸಂಘದ ಸ್ವಯಂ ಸೇವಕರನ್ನು ಮಾತಾಡ್ಸಾಕ ಬಜಾರ್ನಾಗ ಹಿಂದೆ ಮುಂದೆ ಮಾಡತ್ತಿದ್ರು ಜನ. ಇವ್ರು ಕೂಡ ಮಾತಾಡಿದ್ರು, ನಮ್ಮನ್ನು ಅರೆಸ್ಟ್ ಮಾಡಿದ್ರು ಯಾಕಂತೇಳಿ. ಒಂದು ಸಂದರ್ಭದೊಳಗೆ ಹೇಳ್ತೀನಿ, ಕನ್ಯಾ ಸಮೇತ ಕೊಡಾಕ್ ಹಿಂದೆ ಮುಂದೆ ಮಾಡ್ತಿದ್ರು. ನನಗೆ ಸ್ವತಃ ಅನುಭವ ಆಗಿದೆ. ನನಗೂಡ ಜೈಲ್ನಾಗ ಬಿದ್ದವನ, ನಾನು ಜೈಲ್ನಾಗ ಬಿದ್ದೀನಿ, ಅವರು ಬಿದ್ದಾರೆ, ಕೋಳಿ ಅಂತಂದು ಕೊಟ್ಟರು ಅವ್ರು ಕನ್ಯಾ. ಹಿಂಗಾಯ್ತು. ಅದಕ್ಕೆ ಆ ಟೈಮ್ದೊಳಗೆ ಯಾರು ಸಫರ್ ಆಗ್ಯಾರ, ಯಾರು ಅನೇಕ ಮಂದಿ ತ್ಯಾಗ ಬಲಿದಾನ ಜೀವ ಕಳ್ಕೊಂಡಾರ, ಅಂಥವ್ರಿಗೆ ನಾವು ನೆನಪಿಸಿಕೊಂಡು ಇವತ್ತು ನಾವು ಮುಂದೆ ಬರುವಂಥ ಚುನಾವಣೆ ಒಳಗೆ ಮೋದಿಯವರು ಕೈ ಬಲಪಡಿಸಬೇಕು ಮತ್ತು ರಾಜ್ಯದೊಳಗೆ ಭಾರತೀಯ ಜನತಾ ಪಕ್ಷದ ಆಡಳಿತ ತಗೊಂಡ್ಬರೋಣ ಅಂತ ಹೇಳಿ ಕೇಸಿನ ತಮ್ಮಲ್ಲಿ ಧನ್ಯವಾದಗಳು ಗುಂಡೂರಾವ್ ಸಿಂಧೆ ಅಣ್ಣವರಿಗೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಹಿರಿಯರಾದ ರಾಜ್ಯಸಭಾ ಸದಸ್ಯರಾದ ವೇದಿಕೆ ಮೇಲಿರುವಂಥ ಹಿರಿಯರಿಗೆ, ಪದಾಧಿಕಾರಿಗಳಿಗೆ ಅಣ್ಣವರು ತಮ್ಮ ಅನಿಸಿಕೆಗಳನ್ನು ಹಂಚಿ